ಇಂದು ಖ್ಯಾತ ಕನ್ನಡದ ಬರಹಗಾರರು ಲೇಖಕರು ಆದಂತಹ ಸಾಶಿ ಮರುಳಯ್ಯ ಅವರನ್ನು ಸಂದರ್ಶಿಸೋಣ ಬನ್ನಿ. ನಮಸ್ಕಾರ ಸಾಶಿ ಮರುಳಯ್ಯನವರೇ. ತಮಗೂ ನಮಸ್ಕಾರ. ತಮ್ಮ ಹೆಸರಿನ ಮುಂದೆ ಸಾಶಿ ಎಂದಿದೆ, ಅದರ ಪೂರ್ಣ ವಿವರ ತಿಳಿಸುತ್ತೀರಾ? ಖಂಡಿತವಾಗಿ ತಿಳಿಸುತ್ತೇನೆ. ಸಾ ಎಂದರೆ ನನ್ನ ಹುಟ್ಟೂರು ಸಾಸರಿ, ಶಿ ಎಂದರೆ ನಮ್ಮ ತಂದೆಯ ಹೆಸರು ಶಿವರುದ್ರಯ್ಯ ಅಂತ. ತಾವು ಎಷ್ಟನೇ ಇಸುವೆಯಲ್ಲಿ ಜನಿಸಿದ್ದೀರಿ? ನಾನು 1931ರಲ್ಲಿ ಕಾಸಿನ ಎಂಬ ಗ್ರಾಮದಲ್ಲಿ ಜನಿಸಿದ್ದೇನೆ. ನಿಮ್ಮ ಜನ್ಮಸ್ಥಳದ ಪರಿಚಯ ಮಾಡಿಕೊಡ್ತೀರಾ? ಮಾಡಿಕೊಳ್ಳುತ್ತೇನೆ. ನನ್ನ ಜನ್ಮಸ್ಥಳ ತುಮಕೂರು ಜಿಲ್ಲೆಯ ಚಿಕ್ಕನಾಯಕನಹಳ್ಳಿ ತಾಲೂಕಿನ ಸಾಸೂರು ಎಂಬ ಗ್ರಾಮದಲ್ಲಿ ಆಯಿತು. ತಮ್ಮ ತಂದೆ ತಾಯಿಯರನ್ನು ಪರಿಚಯಿಸಿಕೊಳ್ತೀರಾ? ಖಂಡಿತವಾಗಿ. ನಮ್ಮ ತಂದೆ ಹೆಸರು ಶಿವರುದ್ರಯ್ಯ, ತಾಯಿ ಹೆಸರು ಸಿದ್ದಮ್ಮ. ಬಹಳ ಸಂತೋಷದ ವಿಚಾರ. ಸರ್, ತಮಗೆ ಯಾವ ವಿಶ್ವವಿದ್ಯಾಲಯದಿಂದ ಪದವಿ ದೊರಕಿದೆ? ನನಗೆ 1971ರಲ್ಲಿ ಕರ್ನಾಟಕ ವಿಶ್ವವಿದ್ಯಾನಿಲಯದಿಂದ ಕೆಳದಿಯ ಅರಸರು ಮತ್ತು ಕನ್ನಡ ಸಾಹಿತ್ಯ ಮಹಾಪ್ರಬಂಧಕ್ಕೆ PhD ಪದವಿ ದೊರಕಿದೆ. ಕನ್ನಡ ಸಾಹಿತ್ಯಕ್ಕೆ ಮತ್ಯಾವ ಸೇವೆ ಸಲ್ಲಿಸುತ್ತೀರಾ, ತಿಳಿಸ್ಕೊಡ್ತೀರಾ? ಖಂಡಿತವಾಗಿ. 1995ರಿಂದ 1998ರವರೆಗೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿದ್ದೆವು. ತಮ್ಮ ಲೇಖಕರಿಂದ ಹೊಮ್ಮಿದ ಕೃತಿಗಳ ಪರಿಚಯ ಮಾಡಿಕೊಡ್ತೀರಾ? ಖಂಡಿತವಾಗಿಯೂ ಅಗತ್ಯವಾಗಿ ಮಾಡಿಕೊಳ್ಳುತ್ತೇನೆ. ನಾನು 90ಕ್ಕಿಂತ ಹೆಚ್ಚು ಕೃತಿಗಳನ್ನು ರಚಿಸಿದ್ದೇನೆ. ಅದರಲ್ಲಿ ಕೆಲವೊಂದರ ಹೆಸರು ಹೇಳಬೇಕೆಂದರೆ ಶಿವತಾಂಡವ, ನಾಟ್ಯಮಯೂರಿ, ವಿಜಯವಾಟಾಂಗಿ, ಕೆಂಗನಗರು, ವಚನ ವೈಭವ ಇತ್ಯಾದಿಗಳನ್ನು ರಚಿಸಿದ್ದೇನೆ. ಕನ್ನಡ ಸಾಹಿತ್ಯಕ್ಕೆ ಸೇವೆಗೈದಂತಹ ತಮಗೆ ಯಾವ ಯಾವ ಪ್ರಶಸ್ತಿ ಪುರಸ್ಕಾರಗಳು ದೊರಕಿವೆ ಅಂತ ನಮಗೆ ಸ್ವಲ್ಪ ಹಂಚ್ಕೊಡ್ತೀರಾ? ಖಂಡಿತವಾಗಿಯೂ ಹಂಚಿಕೊಳ್ಳುತ್ತೇನೆ. ನನಗೆ ಕರ್ನಾಟಕ ಸಾಹಿತ್ಯ ಪ್ರಶಸ್ತಿ ಬಂದಿತ್ತು, ಹಾಗೂ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಮತ್ತು ದೇವರಾಜ್ ಬಹದ್ದೂರ್ ಪ್ರಶಸ್ತಿ ಲಭಿಸಿದೆ. ಹಾಗಾದರೆ ಸಾಶಿ ಮರುಳಯ್ಯನವರೇ ಪಾಠ್ಯಪುಸ್ತಕ ರಚನಾ ಸಮಿತಿಯವರು ತಮ್ಮ ಹಾಗಾದರೆ ಸಾಶಿ ಮರುಳಯ್ಯನವರೇ ಪಠ್ಯಪುಸ್ತಕ ಸಮಿತಿಯವರು ತಮ್ಮ ನಾಟ್ಯ ಮಯೂರಿ ಎಂಬ ಕೃತಿಯಿಂದ ಒಂದು ಗದ್ಯ ಭಾಗವನ್ನು ನಿಗದಿಪಡಿಸಿದ್ದಾರಂತೆ. ಇದ್ರ ಬಗ್ಗೆ ನೀವೇನಾದರೂ ಹೇಳ್ತೀರಾ? ಖಂಡಿತವಾಗಿಯೂ ಹೇಳುತ್ತೇನೆ. ನಾಟ್ಯ ಮಯೂರಿ ತುಂಬ ಒಳ್ಳೆಯ ಕೃತಿ. ಅದರಲ್ಲಿ ರಾಜ ವಿಷ್ಣುವರ್ಧನ ಭೂಪಾಲ ಮತ್ತು ನಾಟ್ಯ ಮಯೂರಿ ಶಾಂತಲೆ ಮತ್ತು ಅವರ ರಾಜಕುಮಾರ ಉದಯಾದಿತ್ಯ ಇವರ ಪ್ರಜೆಗಳ ಮೇಲಿರುವ ಪ್ರೀತಿ, ಪ್ರಜೆಗಳಿಗೆ ಇವರ ಮೇಲಿರುವ ನಿಷ್ಠೆಯನ್ನು ಹೇಳಿಕೊಡುವುದೇ ನಾಟ್ಯ ಮಯೂರಿ. ಇದಕ್ಕೆ ಪ್ರಜಾನಿಷ್ಠೆ ಎಂದು ನಾಮ ಇಟ್ಟಿದ್ದಾರೆ. ಈ ರಾಜ್ಯದ ಪ್ರಜೆಗಳು ಎಷ್ಟು ನಿಷ್ಠಾವಂತರು ಎಂಬುದನ್ನು ತಿಳಿಸಿಕೊಟ್ಟಿರುವ ಪ್ರಯತ್ನ ಅದಾಗಿದೆ. ಹಾಗೆಯೇ ಈ ಗದ್ಯಕ್ಕೆ ಪ್ರಜಾನಿಷ್ಠೆ ಎಂಬ ನಾಮವನ್ನು ನೀಡಿರುವ ನಿಮಗೆ ಧನ್ಯವಾದಗಳು. ಧನ್ಯವಾದಗಳು. ಇಷ್ಟೊತ್ತು ನಮ್ಮ ಜೊತೆ ಇದ್ದು ತಮ್ಮ ಜೀವನ ಸಾಧನೆಗಳ ಪರಿಚಯ ಮಾಡಿಕೊಟ್ಟ ಸಾಶಿ ಮರುಳಯ್ಯ ಅವರಿಗೆ ಧನ್ಯವಾದಗಳು. ಹೀಗೆ ನಮ್ಮ ಜೊತೆಗೆ ಸಂದರ್ಶನದಲ್ಲಿ ಭಾಗವಹಿಸಿದ್ದ ಸಾಶಿ ಮರುಳಯ್ಯನವರು 2014ರಲ್ಲಿ ಮರಣಗೊಂಡರು. ಈಗ ಸಾಶಿ ಮರುಳಯ್ಯನವರ ಪ್ರಜಾನಿಷ್ಠೆ ಗದ್ಯ ಭಾಗದ ವಾಚನ. ಹೊಯ್ಸಳ ಸಾಮ್ರಾಜ್ಯದ ಪ್ರಗತಿಯನ್ನು ಕಂಡ ಪರರಾಜರ ಕಣ್ಣು ಬಿರುಸಾದವು. ದಿನೇ ದಿನೇ ಪ್ರವರ್ಧಮಾನಕ್ಕೆ ಬರುತ್ತಿರುವ ವಿಷ್ಣುವರ್ಧನ ಭೂಪಾಲನನ್ನು ಬಡಿಯಬೇಕೆಂದು ಶತ್ರು ರಾಜಗಳನೇಕರು ಹವಣಿಸುತ್ತಿದ್ದರು. ಅವರಲ್ಲಿ ಚೋಳಮಂಡಲದ ಕುಲೋತ್ತುಂಗ ಪ್ರಮುಖನಾದವನು. ಗಂಗರ ತಲಕಾಡು ಅವನ ಸ್ವಾಧೀನದಲ್ಲಿತ್ತು. ಅಲ್ಲಿ ಆದಿಯಮ ಎಂಬುವವನು ರಾಜಪ್ರತಿನಿಧಿಯಾಗಿ ನೇಮಿಸಿದ್ದನು. ಕುಲೋತ್ತುಂಗ ಪ್ರಚಂಡ ಆಶಾವಾದಿ, ಅಖಂಡ ಭರತಖಂಡದ ಒಡೆತನವನ್ನು ಬಯಸುತ್ತಿದ್ದ ದುರಾಶ ಪಿಶಾಚಿ. ಹೊಯ್ಸಳ ಸಾಮ್ರಾಜ್ಯವನ್ನು ತನ್ನ ವಶ ಮಾಡಿಕೊಳ್ಳಲೆಂದು ಆಶಿಸಿ ಬಯಸುತ್ತಿದ್ದ ಆದಿಯಮ್ಮನನ್ನು ಪ್ರಚೋದಿಸಿ ದ್ವಾರಸಮುದ್ರದ ಮೇಲೆ ಕಳುಹಿಸಿದ. ಆದಿಯಮ್ಮ ಮೊದಲು ಗಡಿನಾಡುಗಳಲ್ಲಿ ಚಿಕ್ಕ ಪುಟ್ಟ ದಾಳಿಗಳನ್ನು ನಡೆಸುತ್ತಿದ್ದವನು ಒಂದು ದೊಡ್ಡ ದಂಡಯಾತ್ರೆಯನ್ನು ಕೈಗೊಂಡ. ಇದನ್ನು
ಚಿತ್ತಾಚಾರ್ಯನ ತಿಳಿದ ಹೊಯ್ಸಳೇಶ್ವರನು ಸಕಲ ಸೇನಾ ಸಮೇತನಾಗಿ ಯುದ್ಧಕ್ಕೆ ಸನ್ನದ್ಧನಾಗಲೇಬೇಕಾಯಿತು. ಶಕವರ್ಷ 1038ನೆಯ ದುರ್ಮುಖಿ ನಾಮ ಸಂವತ್ಸರದ ಅಶ್ವಯುಜ ಶುದ್ಧ ದಶಮಿಯಂದು ದ್ವಾರಸಮುದ್ರದ ಸೇನೆ ತಲಕಾಡಿನ ಕಡೆಗೆ ಚೈತ್ರ ಯಾತ್ರೆ ಹೊರಟಿತು. ಮಳವಳ್ಳಿ ಮುಡುಕು ತೊರೆಗಳ ಬಳಿಯಲ್ಲಿ ಘನಘೋರ ಯುದ್ಧ ನಡೆದು ಹೊಯ್ಸಳರ ಕೈ ಮೇಲಾಗಿ ಚೋಳ ಸೇನಾ ಕಂಗಾಲಾಯಿತು. ಆದಿಯಮ ಯುದ್ಧದಲ್ಲಿ ಮಡಿದ ಅವನ ಸತ್ತ ತಿಳಿಯುತ್ತಲೇ ಚೋಳ ಸೇನೆ ದಿಕ್ಕಾಪಾಲಾಗಿ ಓಡಿತು. ತಲಕಾಡ ಕೋಟೆ ಸುಲಭವಾಗಿ ವಿಷ್ಣುವರ್ಧನ ಭೂಪಾಲನ ಕೈವಶವಾಯಿತು. ಸಮಸ್ತ ಸೇನೆಯು